ನೋಡ್ರಿ. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಮ್ಮ ಮೌಲ್ಯಕ್ಕನ ಬರ್ತಡೇ. ಸೊ ಇವಾಗ ಮೌಲ್ಯಕ್ಕ ಪೂಜೆ ಮಾಡ್ತಿದ್ದಾರೆ. ಒಳ್ಳೆ ಬುದ್ಧಿ ಕೊಡ್ಲಿ, ವಿದ್ಯೆ ಕೊಡ್ಲಿ, ಬೂವ ಕೊಡ್ಲಿ, ಬಯಸಿದ್ದೆಲ್ಲ. ಸೊ ಗಾಯ್ಸ್, ಅದಾದಮೇಲೆ ನಮ್ಮ ಅಕ್ಕ ಮತ್ತು ಖುಷಿಲಿ ಇಬ್ಬರು ವಾಯ್ಸ್ ಮೆಸೇಜ್ ಕಳಿಸಿದ್ರು. ಸೊ ಆ್ಯಂಡ್ ಅವ್ರಿಗೂ ರಿಪ್ಲೈ ಮಾಡ್ತಾ ಇದ್ದೆ. Thank you so much. Kavita and Kushirana. Sorry, Kushil. Happy birthday. Thank you. ಹ್ಯಾಪಿ ಬರ್ಡೇ. Thank you. Happy birthday. Thank you. ಏನಿದೆ ಗೆಸ್ ಮಾಡು. ಗಿಫ್ಟ್ ಗಿಲ್ ಅಂತ ಆಯ್ತು. ಮಕ್ಕಳಕ್ಕೆ ಸಮಯ ಡಿಸ್ಟರ್ಬ್ ಆಯ್ತು. ನೆಕ್ಸ್ಟ್ ಬಾಕ್ಸ್ ಅದ ಇನ್ನೊಂದು ನೋಡು, ಇಷ್ಟು ದೊಡ್ಡದೈತೆ, ಇಷ್ಟು ದೊಡ್ಡದೈತೆ. ಅದರೊಳಗಡೆ ಒಂದೇ ಇರೋದು, ಅದೇ ಒಂದೇ ಇರೋದು. ಗೆಸ್ ಮಾಡು. ಪೆನ್ನ. ಸರಿ ಬಿಡು. ಯಾವ ಗೆಸ್ ಕರೆಕ್ಟ್ ಆಗಿರೋದು? ಸರಿ, ಓಪನ್ ಮಾಡ್ಕ. ಬಾಯ್. ಬೈ. ಓಕೆ, ಏನ್ ಹೇಳ್ಬೋದು ಅಜ್ಜಿ? ಹೇಳಿ ಅಜ್ಜಿ. ನೀನು ಫಸ್ಟ್ ಹೇಳಲ್ಲ. ನಾನು ಹೇಳಿಲ್ಲ, ಗೊತ್ತು. ಫಸ್ಟೇ ಕ್ಲೂ ಕೊಟ್ಟಿದ್ನೆ. ಫಸ್ಟೇ ಕ್ಲೂ ಕೊಟ್ಟಿದ್ನೆ, ಆದರೂ ನೀನು ಹೇಳಿಲ್ಲ. ಏನೂ ಗೆಸ್ ಇಲ್ಲ. ನಂಗೆ ಗೊತ್ತಿತ್ತು, ಫಸ್ಟೇ ಹೇಳಿದ್ನಿ. ಆದರೂ ಅವಳು ಇದು ಮಾಡೋಲ್ಲ. ನಿಜವಾಗ್ಲೂ ಗೆಜ್ಜೆ ಗಾಯ್ಸ್ ಅನ್ಕೊಂಡೆ ಫಸ್ಟ್ ಮಮ್ಮಿ ಕಾಲ್ ಗೆಜ್ಜೆ ಅಂದ್ರು. ಓ, ಎಷ್ಟು ನೋಡು, ಎಷ್ಟು ಬಂದ್ಬಿಟ್ಟವೆ ಗಿಫ್ಟು. ಓ, ಇನ್ನೊಂದ್ರಾಗ ಐತೆ. ಇನ್ನೂ ಒಂದ್ರಾಗೈತೆ ದೊಡ್ಡಗ. ಇಲ್ಲರಿ ಗೈಸ್, ಬಾಜಿ ಒಂದು ನಿಮಿಷ ಹತ್ರ. ಸೊ ಗೈಸ್, ಮೂಗ್ನಾತು. ಸೊ ಗೈಸ್, ಇದು ಈ ಥರದೊಂದಿತ್ತು, ನನ್ನ ಹತ್ರ ಕಳ್ಳೋಗಿತ್ತು, ವಾಪಸ್ ಬಂತು ನ್ಯೂ ಒನ್. ಅದ್ರ ಜೊತೆ ಇವಾಗ ನೆಕ್ಸ್ಟ್ ಗಿಫ್ಟ್. ನಾನು ಕೌಸ್ಕೊತಿರೋದೇ ಕೊಟ್ಟಿದ್ದೆ. ನೋಡಿ, ಚೆನ್ನಾಗಿದೆ. ತೋರಿಸ್ಬೇಕು. ರಿಟರ್ನ್ ಈ ಥರದ್ದು ಗೆಜ್ಜೆ ಅಕ್ಕ. ಈ ವ್ಯಕ್ತಿಗೂ ಗೆಜ್ಜೆ ಗಾಯ್ಸ್. ಗೆಜ್ಜೆ ಗೈಸ್, ಗೆಜ್ಜೆ ಗೈಸ್, ಗೆಜ್ಜೆ 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 ಗೈಸ್. ನೋಡಿ ನಮ್ಮ ಅಕ್ಕ ಎಷ್ಟೊಂದು ಫುಲ್ ಎಕ್ಸೈಟೆಡ್. ಇನ್ನ ಏನೇನು ಮಾಡ್ತಾರೆ ನನ್ನ ಬರ್ತಡೇಗೆ ಅಂತ. ಇಷ್ಟೇ ಜಾಸ್ತಿ ಆಗೋಯ್ತು. ಇನ್ನ ಇದೆ. ಒಂದ್ಸತಿ ಓಡಾಡು ಮುಲಿಯಕ್ಕ, ಓಡಾಡು. ಹಾಕಬೇಕು ಓಡಾಡಕ್ಕ. ಆಹಾ, ಗೆಜ್ಜೆ ಸೌಂಡ್ ಚೆನ್ನಾಗೈತೆ. ಸೊ ಗೈಸ್, ಇವತ್ತು ಬೆಳಗ್ಗೆಯಿಂದ ಎಲ್ಲರೂ ತುಂಬ ವಿಶ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್. ಏನಂತ ಅನ್ಬೋದು ಗೊತ್ತಿಲ್ಲ, ಬಟ್ ವೆರಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಬೆಳಗ್ಗೆ ನಾನು ಎದ್ದಿದ ತಕ್ಷಣವೇ ಸ್ನಾನ ಮಾಡಿ ರೆಡಿಯಾಗಿ ನಾವು ಟೆಂಪಲ್ಗೆ ಹೋದ್ವಿ. ಟೆಂಪಲಿಂದ ಮುಗಿಸ್ಕೊಂಡು ಇವಾಗ ಬಂದೆ. ಆ್ಯಂಡ್ ಇವಾಗ ಫುಲ್ ಸರ್ಪ್ರೈಸ್ ಇತ್ತು, ವೆರಿ ಬಿಗ್ ಸರ್ಪ್ರೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ನಾವು ಫಂಕ್ಷನ್ಗೆ ಹೋಗ್ಬೇಕು. ಫಂಕ್ಷನ್ ಮುಗಿಸಾದ್ಮೇಲೆ ಏನಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ ಗೈಸ್ ಏನಾಗುತ್ತೆ ಅನ್ನೋದು ವಿಡಿಯೋ ಮಾಡ್ತೀನಿ, ಓಕೆನಾ. ಆ್ಯಂಡ್ ಗೈಸ್, ಇದು ಇವತ್ತಿನ ಔಟ್ಫಿಟ್. ಒಂದು ವೈಟ್ ಕಲರ್ ಚೂಡಿದಾರ್, ಅದಕ್ಕೆ ಪಿಂಕ್ ಕಲರ್ ಏನಂತಾರೆ
ವೇಲು ಬಟನ ಬ್ಲೂ ವೆಲ್ ಆ್ಯಂಡ್ ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ಮಮ್ಮಿ ಹಿಂಗೆ ರೆಡಿ ಆಗಿದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಅಜ್ಜಿ ಹೀಗೆ ರೆಡಿ ಆಗಿದ್ದಾರೆ. ಆ್ಯಂಡ್ ಎಸ್ ಬೋತ್ ಆರ್ ಲುಕಿಂಗ್ ಸೋ ಗಾರ್ಜಿಯಸ್. ಆ್ಯಂಡ್ ಇವಾಗ ನನ್ನ ತಮ್ಮನ ತೋರಿಸ್ತೀನಿ. ಆಶೀಶು ಕೂಡ ಹೇಗೆ ರೆಡಿ ಆಗಿದ್ದಾನೆ ಅನ್ನೋದನ್ನ ತೋರಿಸ್ತೀನಿ. ಅಷ್ಟೇ, ಸೊ ಇಷ್ಟೇ ಗೈಸ್. ಕ್ಯಾಶುವಲ್ ಔಟ್ಫಿಟ್. ಸೊ ಗೈಸ್ ಇವಾಗ ಒಂದು ಫಂಕ್ಷನ್ ಇತ್ತು, ಸೊ ಅದಕ್ಕೆ ಅಟೆಂಡ್ ಮಾಡಿಬಿಟ್ಟು ಹೋಗೋಣ ಅಂತ. ಆ್ಯಂಡ್ ಇದು ರೆಸಾರ್ಟ್ ಸಖತ್ತಾಗಿದೆ ರೆಸಾರ್ಟ್ ಅಂತ ಅಲ್ಲ. ಸೊ ಇಲ್ಲೊಂದು 2 ಫೋಟೋಸ್ ಕ್ಲಿಕ್ ಮಾಡ್ಕೊಂಡಿದ್ದೀವಿ. ಲಾಸ್ಟಲ್ಲಿ ವಿಡಿಯೋನ ಫುಲ್ ಆಗಿ ನೋಡಿ. ಸೊ ಇಟ್ ವಿಲ್ ಬಿ ಫನ್ ಟುಡೇ. ಸೊ ಬನ್ನಿ. ಸೊ ಗೈಸ್ ಈಗ ನಮ್ಮ ಮಮ್ಮಿ ಡ್ಯಾಡಿಗೆ ಸ್ಟೇಜ್ಗೆ ಹೋಗಿದ್ದಾರೆ. ಈ ಕಡೆ ನಾನು ಆಶೀಶ್ ಕೂತಿದ್ದೀವಿ ಅಲ್ಲ ಆಶೀಶ್? ನಾನೇನು ಫೋಟೋ ತಗೊಂಡು ಹ್ಞೂ ಸರಿ ನೆನ್ಕೊ. ಸೊ ಗಾಯ್ಸ್ ಇದು ರೆಸಾರ್ಟ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗುತ್ತೆ, ನಂಗೆ ಇಷ್ಟ ಆಯಿತು. ಗಾಯ್ಸ್ ಈಗ ಇಲ್ಲಿ ಫಂಕ್ಷನ್ ಎಲ್ಲ ಮುಗೀತು. ಇಲ್ಲಿ ಮುಗಿಸ್ಕೊಂಡು ಇನ್ನೂ ಒಂದು ಫಂಕ್ಷನ್ ಇದೆ ಅಂತೆ, ಸೊ ಅದಕ್ಕೂ ಹೋಗಿ ಬರಬಾ ಅಷ್ಟೇ. ಹಾಂ ಅದು ಕೆಳಗಡೆ ಅಂಡರ್ಲೈನ್ ಅಲ್ಲಿ ಯಾರ ಹೆಸರು ಇರ್ಬೇಕು? ಉಷಾ ಆಂಟಿ ಅಂತ. ಟ್ಯಾಗ್ ಲೈನ್ ಯಾರದು? ಉಷಾ ಆಂಟಿ. ಅದು ಯಾರ ಹೆಂಡತಿ ಅಂತ ಬರ್ಬೇಕಲ್ಲಿ. ಕಾಂತ ಧರ್ಮಪತ್ನಿ ಅಂತ ಬರಬಾರ್ದು. ಅವಾಗೆ ಹೆಸರು, ಅವಾಗೆ ಮರ್ಯಾದೆ ಅಲ್ಲಿ. ಕುಮಾರಿ ಕುಮಾರಿ ಅಂತ ಕೀರ್ತಿ ಕಂದ ಕುಮಾರಿ ಅಂತ ಕುಮಾರಿ ಅಂತ ಹಾಕು. ಆ ಕುಮಾರಿ ಬರ್ತಾಳೆ. ಅಲ್ಲ ಕುಮಾರಿ ಅಂತ ಹಾಕ, ಆ ಕುಮಾರಿ ಬರ್ತಾಳೆ. ಸೊ ಗೈಸ್ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೋದೆ. ಆ್ಯಂಡ್ ಯಶನೇ ನನಗೆ ಸರ್ಪ್ರೈಸ್ ಕೊಟ್ಟಲು. ಅದೇನು ಸರ್ಪ್ರೈಸ್ ಅಂತ ಫುಲ್ ಕಂಟಿನ್ಯೂಗಿ ವಾಚ್ ಮಾಡಿ. ಮೌಲ್ಯ ಬರ್ಡೇ ಆಗಿರೋದ್ರಿಂದ ಸರ್ಪ್ರೈಸ್ ಕೊಡೋಕ್ಕೆ ಕೇಕ್ ತಗೊಂಡು ಬಂದಿದ್ದೀವಿ. ನಮ್ಮ ಅಪ್ಪ ಮತ್ತು ಅಂಕಲ್ ಬರಬೇಕಿನ್ನು. ನಮ್ಮ ಅಪ್ಪ ಮತ್ತು ನಮ್ಮ ಅಂಕಲ್ ಒಳಗಡೆ ಹೋದ್ಮೇಲೆ ನಾನು ಒಳಗಡೆ ಹೋಗ್ತೀನಿ. ನೀವು ನೋಡಿರ್ಬೋದು ಲಾಸ್ಟ್ ವೀಡಿಯೋಸಲ್ಲೆಲ್ಲ ಡಿಸೆಂಬರ್ 3 ನನ್ನ ಬರ್ಡೇ ಇತ್ತು. ಸೊ ಇವಾಗ 23 20 ಡೇಸ್ ಡಿಫ್ರೆನ್ಸ್ ಅಷ್ಟೇ. ಇವಾಗ ಬೆಳಗ್ಗೆ ಇಲ್ಲ ಇಲ್ಲಿ. 20 ಡೇಸ್ ಡಿಫ್ರೆನ್ಸ್ ಅಷ್ಟೇ ನನಗೂ ಮೌಲ್ಯಕ್ಕೂ. ಸೊ ನಾವು ಚಿಕ್ಕ ವಯಸ್ಸಿಂದನೂ ಜೊತೆಲೇ ಇದ್ವಿ. ನಮ್ಮ ಅಪ್ಪ ಅವ್ರು ಹೆಂಗಿದ್ರು ನಾವು ಹಂಗೆ ಇದ್ವಿ. ಚಿಕ್ಕವರಿದ್ದಾಗಿಂದ ಟ್ರಿಪ್, ಸೊ ಎಲ್ಲ ಜೊತೆಲೇ ಹೋಗ್ತಾ ಇದ್ವಿ. ಹೋಗ್ಬೇಕಂದ್ರೆ ಅವ್ರು ಹೋಗ್ತಾ ಇದ್ದಾರೆ ಗೈಸ್. ಅದಕ್ಕೆ ಬಂದಮೇಲೆ ಅವಳು ಕೇಳ್ತಾಳೆ ಎಲ್ಲೋದ್ಲು ಯಶನ್ಯ ಅಂತ. ನೋಡೋಣ ಏನು ಹೇಳ್ತಾಳೆ ಅಂತ. ಆಯಿತು, ಚಿಕ್ಕ ವಯಸ್ಸಲ್ಲೆಲ್ಲ ಜೊತೆಲೇ ಓಡಾಡ್ತಾರೆ. ಅರೌಂಡ್ 7th ಅರೌಂಡ್ 7th ನಾವೆಲ್ಲ ಕಡೆ ಟ್ರಿಪ್ಪೆಲ್ಲ ಓಡಾಡ್ತಿದ್ವಿ. ಆಮೇಲೆ ನಾವು ಹೈಸ್ಕೂಲಿಗೆ ಬರ್ತೀವಲ್ಲ, ಸೊ ನಮ್ಮಪ್ಪ ಅವರಪ್ಪ ಬ್ಯುಸಿ ಆಗ್ತಾಯಿದ್ರು. ನಾವು ಸ್ಕೂಲು ಅದು ಇದು ಬ್ಯುಸಿ ಆಗ್ತೀವಿ. ಆಮೇಲೆ ಮತ್ತೆ PUCಗೆ ಬಂದಮೇಲೆ ಮತ್ತೆ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಯಿತು. ಮತ್ತೆ ಹೋರಾಟ ಜಾಸ್ತಿ ಆಗಿಬಿಟ್ಟಿದೆ. ತೊಗೊಂಡು ಹೋಗ್ತಾ ಇದ್ದೀನಿ, ನೋಡೋಣ ರಿಯಾಕ್ಷನ್ ಹೇಗಿರುತ್ತೆ ಅಂತ. ವಾಶ್ರೂಮ್ಗೆ ಹೋಗ್ಬಿಟ್ಟಿದೆ. ಆ ರೂಮ್ಗೆ ಹೋಗ್ತೀನಿ ರೀ, ಆಮೇಲೆ ಬರ್ತೀನಿ. ಹಲೋ, ಹ್ಯಾಪಿ ಬರ್ಡೇ. ಎಲ್ಲೂ ಹೋಗಿಲ್ಲ, ನಿಮ್ಮ ಮಗಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ನಾಳೆ ಎಕ್ಸಾಮ್ ಇಟ್ಕೊಂಡು ಬಂದಿದ್ದೀನಿ ನಾನು. ಅವಳು ಗೊತ್ತಿತ್ತ ನನಗೆ? ಗೊತ್ತಿಲ್ಲ ಅದಾನೆ. ಹಿಂಗೆ ಸರ್ಪ್ರೈಸ್, ನಿಜ ಸರ್ಪ್ರೈಸ್ ಆಯಿತು. ಇವ್ರ ಅಪ್ಪಿ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು. ನೋಡ್ರಿ, ಕೇಕ್ ತೆಗೆದಿದ್ದೀನಿ, ಜಿಲೇಬಿ ಕೊಟ್ಲು ಮೌಲ್ಯ. ಜಿಲೇಬಿ ತಿನ್ನಿಸ್ತಾ. ಸಂಡೇ ಕಾಲೇಜ್ ಇಡ್ತಾರೆ. ಏನಾದ್ರು ಹೋಗಿರ್ತೀಯ, ಏನಾದ್ರು ಪ್ರಾಜೆಕ್ಟ್ ಏನಾದ್ರು ಇರುತ್ತೆ, ಡಿಸ್ಕಷನ್ ಹೋಗಿರ್ತೀನಿ. ನಾನು ಬಂದಿಲ್ಲ ಅನ್ಕೊಂಬಿಟ್ಟ ನೀನು. ಇವರಿಬ್ಬರೇ ಕಾಣಿಸಲ್ಲ ಇವಾಗ ನಾನು ಆಚೆ ಬಂದ್ಮೇಲೆ. ಅದಕ್ಕೆ
ನಾನಂದೇ ಫಸ್ಟ್ ನೀವು ಹೋಗ್ರಿ, ನಾನು ಆಮೇಲೆ ಬರ್ತೀನಿ ನೋಡಿ. ಪಕ್ಕ ಕೇಳ್ತಾಳೆ ಯಶನ್ ಹೇಳಿ ಆಂಟಿ ಅಂತ. ಓಯ್ ಹ್ಯಾಪಿ 19 ಬರ್ಸವಳಲ್ಲ, ಇನ್ನ ಏನೇನೋ ಬರ್ಸೋಳು ಅಂತ ಅನ್ಕೊಂಡೆ. ಜಾಗ ಇರ್ಲಿಲ್ಲ ನಿಜವಾಗ್ಲೂ ಅನ್ಕೊಂಡಿದ್ದು ಅಯ್ಯೋ ಈ ಹುಡ್ಗಿ ಬರಲ್ಲ ಇನ್ನ ಆಂಟಿ ಇವತ್ತು ಸ್ಟೋರಿನೂ ಲೇಟು. ವಿಶ್ ಮಾಡಿ 12 ಗಂಟೆಗೆ ಏನೋ ವಿಶ್ ಮಾಡಲ್ಲ. ಫೋನ್ ಮಾಡಿದ್ದ ಆಂಟಿ 12 ಗಂಟೆ ಏನ್ ತೊಂದರೆ ಇಲ್ಲ. ಅದರಲ್ಲೇ ಹೊಟ್ಟೆ ತುಂಬಿಸ್ತೀರಾ? ನಿಮ್ಮ ಮಮ್ಮಿ ತಿನ್ಸ, ನಿಮ್ಮ ಮಮ್ಮಿ ಕ್ರೀಮ್ ಬೇಡ ಅಂತ ಹಿಡ್ಕ ಸರಿಯಾಗಿ ಮುಡ್ಕೊಂಗೆ. ಫೋಟೋ ಬರ್ಬೇಕು ತಿನ್ಸೋದ್ಕಿಂತ. ಅದನ್ನೇ ಅವ್ನು ತಿನ್ಸು. ಸೂಪರ್ ಸ್ವೀಟ್ 19 ಗೋಡೆ ಕಡೆ ತಿರ್ಕೊಂಡ್ರೆ ಫೋಟೋ ಮುಖ ಬಂದಿಲ್ಲ ನಿಮ್ಗೆ. ನೋಡಿ ಇದು ಸರಿ ಇಲ್ಲ ಇದು. ಸೊ ಗೈಸ್ ಈಗ ಕೇಕ್ ಕಟ್ಟಿಂಗ್. ಸೊ ಗೈಸ್ ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದು ಇವಾಗ ಊಟ ಕೊತ್ತಿದ್ವಿ. ಬಾಳೆ ಎಲೆ ಊಟ. ಗೈಸ್ ಇದು ಬೀನ್ಸ್ ಪಲ್ಯ, ಉಪ್ಪಿನಕಾಯಿ, ಉಪ್ಪು, ಬೋಂಡ, ಲೇಡೀಸ್ ಫಿಂಗರ್ ಫ್ರೈ, ಟೊಮೆಟೊ ಗೊಜ್ಜು, ಚಪಾತಿ, ಹಪ್ಳ ಆ್ಯಂಡ್ ವೈಟ್ ರೈಸ್ ಆ್ಯಂಡ್ ರಸಮ್. ಸೊ ಇಷ್ಟು ಡಿನ್ನರ್ ಇವಾಗ. ಟೊಮೆಟೊ ಗೊಜ್ಜು, ಸ್ವಲ್ಪ ಜೋರಾಗಿ ಮಾತಾಡಕ್ಕ. ಟೊಮೆಟೊ ಗೊಜ್ಜು ಹಾಂ ನೈಸ್, ವೆರಿ ನೈಸ್. ಆ್ಯಕ್ಚುಲಿ ಟೊಮೆಟೊ ಗೊಜ್ಜು ತಾನೇ ಚೆನ್ನಾಗಿದೆ. ಯಾಕೆ ಯಾಕೆ? ಫುಲ್ ಸ್ಪೈಸಿ ಆಗಿದೆ ಅದಕ್ಕೆ. ಓಹೋ, ನೀನು ದಾಳು ಚೆನ್ನಾಗಿದೆ. ನೈಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಆ್ಯಂಡ್ ಸರ್ಪ್ರೈಸ್ ಮಾಡಿದ್ದಕ್ಕೆ. ಆ್ಯಂಡ್ ಇಟ್ ಆಲ್ಸೋ ಮೇಡ್ ಮೈ ಡೇ. ಆ್ಯಂಡ್ ಯಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗೈಸ್ ಇವಾಗ ಎಲ್ಲರೂ ಹೊರಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ನನ್ನ ಬರ್ಡೇ ತುಂಬ ಚೆನ್ನಾಗಾಯಿತು. ಐ ಆಮ್ ಹ್ಯಾಪಿ. ಆ್ಯಕ್ಚುಲಿ ನಾನು ಬೆಳಗ್ಗೆಯಿಂದ ಫುಲ್ ಬೇಜಾರು ಮಾಡ್ತಾಯಿದ್ದೆ, ಏನೂ ಇಲ್ಲ ಅಂತ. ಆಮೇಲೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಸರ್ಪ್ರೈಸ್ ಕೊಡೋಕ್ಕೆ. ಆ್ಯಂಡ್ ನಮ್ಮ ಮಮ್ಮಿನೂ ಫುಲ್ ಸರ್ಪ್ರೈಸ್ ಕೊಟ್ಟರು, ನಮ್ಮ ಮಮ್ಮಿ ಪಾಪ ಇಬ್ಬರು ಸರ್ಪ್ರೈಸ್ ಕೊಟ್ಟರು. ಇಷ್ಟ ಆಯಿತು ಅಷ್ಟೇ. ಸೊ ಇವಾಗ ಬರ್ಡೇ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೊರಡ್ತಾ ಇದ್ದಾರೆ. ಇವತ್ತು ಯಶನೇನೆ ಅಂತ ಓಡಿಸ್ಕೊಂಬಂದಿದ್ದು ಪಪ್ಪ. ಅದಕ್ಕೆ ಹೇಳಿದ್ದು ನಾನು, ಇಬ್ರು ಹಿಂದೆ ಕೂತ್ಕೊಳ್ರಿ, ಯಶೋ ಮುಂದೆ ಕೂತ್ಕ. ಬಾಯ್ 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 ಬಾಯ್. ಬಾಯ್ ಬಾಯ್ ಅಂಕಲ್, ಬಾಯ್ ಆಂಟಿ. ಸೊ ಗಾಯ್ಸ್, ಇದಾಗಿತ್ತು ನನ್ನ ಬರ್ಡೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.